ಏನ್ ಮಾಡೋಣ, ಊರವ್ರಿಗೆಲ್ಲ ಮಕ್ಕಳಾಯ್ತು. ಆದ್ರೆ ನನಗೆ ಮದುವೆ ಆಗಿ 3 ವರ್ಷ ಆಯ್ತು. ಜನ ಎಲ್ಲ ಏನಂತ ಇದ್ದಾರೆ, ಗಿರ್ಜಿಗಿನ್ ಮಕ್ಕಳಾಗಲ್ಲ ಅಂತ. ಅಲ್ಲ, ನಾನು ಅಜ್ಜಿ ಆಗೋಗ್ಬಿಟ್ಟಿದ್ದೀನ. ಹೇಗಾದ್ರೂ ಮಾಡಿ ಈ ಊರ್ ಜನದ ಬಾಯಿ ಮುಚ್ಚಕ್ಕಾಗಲ್ಲಪ್ಪ. ಹಿಂಗಾದ್ರೆ ಆಗಲ್ಲ. ಇವರೊಬ್ರು ಯಾವಾಗಲೂ ಕೆಲಸ ಅಂತ ಮನೆಯಿಂದ ಆಚೆನೇ ಇರ್ತಾರೆ. ರಾತ್ರಿ ಬಂದ ತಕ್ಷಣ ಊಟ ಮಾಡಿ ಮಲ್ಕೊಳ್ಳೋದು ಒಂದೇ ಕೆಲಸ. ಅಲ್ಲ, ನಾನು ಇವ್ರ ಕಣ್ಣಿಗೆ ಹೆಂಗ್ ಕಾಣಿಸ್ತಾ ಇದ್ದೀನಿ? ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡು ಮುಂದೆ ನಿಂತ್ಕೊಂಡ್ರು ಕಣ್ಣ ಬಿಟ್ಟು ನೋಡೋದೇ ಇಲ್ಲಪ್ಪ, ನೋಡೋದೇ ಇಲ್ಲ. ಇವತ್ತು ಅದೇನಾಗುತ್ತೋ ಆಗಲಿ, ನನ್ನನ್ನು ನೋಡ್ರಿ ಅಂತ ಹೇಳೇ ಬಿಡ್ತೀನಿ. ಹೇಗೆ ಹೇಳ್ತೀನೋ ಏನೋ ಗೊತ್ತಿಲ್ಲ. ಫ್ರೆಂಡ್ಸ್, ನಾನು ನಿಮ್ಮ ಗಿರ್ಜಿ. ಇವತ್ತು ನಮ್ಮ NM ಆ್ಯನಿಮೇಷನ್ ಚಾನಲಲ್ಲಿ 2 ಎಪಿಸೋಡ್ನ ಹಾಕ್ತೀವಿ ಅಂತ ಜೇಕ ಹೇಳಿದರು. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಸಂಜೆ 6 ಗಂಟೆದು. ಬೆಳಗ್ಗೆ ಒಂದು ವಿಡಿಯೋ ಪ್ರಸಾರ ಆಗಿದೆ. ಇನ್ನೂ ಯಾರೆಲ್ಲ ನೋಡ್ಕೊಂಡು ಬಂದಿಲ್ಲ ನೋಡ್ಕೊಂಡು ಬನ್ನಿ. ಇವತ್ತು 300 ಜನ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದಕ್ಕೆ ಆ ಖುಷಿಗೋಸ್ಕರ 2 ವಿಡಿಯೋ ಹಾಕ್ತಾ ಇದ್ದೀವಿ. ಇನ್ನೂ ಹೆಚ್ಚೆಚ್ಚು ಫಾಲೋವರ್ಸ್ ಆದರೆ, ನಾವು ಅಂದ್ಕೊಂಡಿರೋ ಗೋಲ್ ಕಂಪ್ಲೀಟ್ ಆದರೆ ಖಂಡಿತವಾಗ್ಲೂ ನಿಮಗೋಸ್ಕರ ದಿನಕ್ಕೆ 2 ಎಪಿಸೋಡ್ನ ಹಾಕ್ತೀವಿ. ಮಿಸ್ಸೇ ಇಲ್ಲ. ಬನ್ನಿ, ಇವತ್ತು ನಮ್ಮ ಯಜಮಾನ್ರಿಗೆ ಕ್ಲಾಸ್ ತಗೊಳ್ಳೇಬೇಕು. ನಾನು ನೋಡೋದೇ ಇಲ್ಲ ಅಂತಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡಿದ್ದೀನಿ. ಅವ್ರ ಮುಂದೆನೇ ಓಡಾಡ್ತೀನಿ, ಕಾಫಿ ತಗೊಂಡೋಗಿ ಕೊಡ್ತೀನಿ, ತಿಂಡಿ ತಗೊಂಡೋಗಿ ಕೊಡ್ತೀನಿ, ಸ್ನಾನಕ್ಕೆ ಬಿಸಿನೀರು ತೋಡ್ತೀನಿ. ಆದ್ರೂ ನಾನು ನೋಡಲ್ಲ. ಅವ್ರಿಗೆ ಬರೀ ಕೆಲ್ಸದ್ದೇ ಚಿಂತೆ. ಯಾವಾಗ ನೋಡಿದ್ರು ದುಡಿಬೇಕು ಅಂತಾರಪ್ಪ. ಬನ್ನಿ, ಇವತ್ತು ಕೇಳೇ ಬಿಡೋಣ. ಮಕ್ಕಳಿಲ್ಲ ಅಂದಮೇಲೆ ದುಡ್ಡು ತಗೊಂಡು ಏನು ಮಾಡೋದು? ಬನ್ನಿ, ನಮ್ಮ ಈ ಪುಟ್ಟ ಗೂಡಲ್ಲಿ ಪುಟ್ಟ ಕಂದ ಮಾಡಿದ್ರೆ ಹೆಚ್ಚು ಚೆನ್ನಾಗಿರುತ್ತೆ. ಇವತ್ತು ಸ್ವಲ್ಪ ಸೌದೆ ಇದೆ, ಕೊಡ್ಬಿಟ್ಟು ಬಂದ್ಬಿಡ್ಬೇಕು. 200 ರೂಪಾಯಿ ಆದ್ರೂ ಕೊಡ್ತಾರೆ. ಏನು ಗಿರ್ಜಿ ಇದು? ನೀನು ಹೌದಾ? ಅಲ್ಲ, ಅದ್ಯಾಕೆ ಸರ್ಗು ತಲೆ ಮೇಲೆ ಮುಗಿಸ್ಕೊಂಡಿದ್ಯಾ? ತೆಗಿ ಅದನ್ನ. ಯಾಕೆ ತೆಗಿಲಿ ಹೇಳಿ? ಅಲ್ಲ, ಹೇಗೆ ಕಾಣಿಸ್ತಾ ಇದ್ದೀನಿ? ಹೇಗೆ ಕಾಣಿಸ್ತಿದೆ ಅಂದ್ರೆ ನನ್ನ ಹೆಂಡತಿ ಹೆಂಗಿದ್ಯೋ ಹಂಗೆ ಇದೆಯಪ್ಪ. ಅದಲ್ಲ ರೀ, ಬೇರೆ ತರ ಕಾಣಿಸ್ತಿಲ್ವಾ? ಅಯ್ಯೋ, ಇವತ್ತು ಏನಾಗಿದೆ ನಿನಗೆ? ಬೇರೆ ಥರ ಅಂದರೆ ನೋಡಪ್ಪ, ತಲೆ ಮೇಲೆ ಸೀರೆ ಹೊತ್ಕೊಂಡಿದ್ಯಾ, ಸೆರ್ಗು ಹಾಕ್ಕೊಂಡಿದ್ಯಾ, ಅದೇ ಸ್ವಲ್ಪ ನನಗೆ ಬೇರೆ ಥರ ಕಾಣಿಸ್ತಾ ಇದೆಯಪ್ಪ. ಇನ್ನು ಮುಖ ಎಲ್ಲ ನೀನು ಬೇರೆವಳ ಇಲ್ವಲ್ಲ? ಹೋಗ್ಯಪ್ಪ, ನಿಮ್ಗೆ ಕೆಲವೊಂದು ಸೂಕ್ಷ್ಮ ವಿಷಯಗಳು ಅರ್ಥನೇ ಆಗಲ್ಲ. ಅದೇನಂತ ಹೇಳು ಗಿರ್ಜಿ, ನನ್ಗೆ ಈ ಥರ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಆಗಿದ್ಕೆ ಇನ್ನು ನಮ್ಮ ಬಾಳೆ ಹಿಂಗೆ ಇದೆ. ಏನು ಮಾತಾಡ್ತೀಯೋ, ಅದೇನು ಕತೆನೋ ನನಗೇನು ಗೊತ್ತಾಗ್ತಿಲ್ಲ. ಸರಿ, ನನಗೆ ಸೌದೆ ಕಡಿಯೋಕ್ಕೆ ಹೊತ್ತಾಯ್ತು. ಹೋಗಿ ಸಂಜೆ ಬರ್ತೀನಿ, ಬರೋದು ಲೇಟ್ ಆಗುತ್ತೆ. ಏನೋ ಸೌದೆ ಕಡಿಯಕ್ಕೆ ಹೋಗ್ಬೇಕಾ? ಅಯ್ಯೋ ಬ್ಯಾಡ್ರಿ, ಇವತ್ತೆಲ್ಲೂ ಹೋಗೋದು ಬೇಡ. ನೀವು, ನಾನು ಬಿಡಲ್ಲ ನಿಮ್ಮನ್ನ. ಬಿಡಲ್ಲ? ನಿಂಗೆ ತಲೆಗಿಲ್ಲ ಕೆಟ್ಟಿದ್ದೀನಿ. ನಾವು ದುಡಿದ್ರೇನೆ ತಿನ್ನಕ್ಕಾಗೋದು, ಹೊಟ್ಟೆ ಕೂಳಿರೋದು. ಯಾರಿದ್ದಾರೆ ಹೇಳು ಸಂಪಾದನೆ ಮಾಡೋಕ್ಕೆ? ನನಗೆ ನೀನು, ನಿನಗೆ ನಾನು. ಅದು ಪರವಾಗಿಲ್ಲ, ಇವತ್ತು ನಾನು ಬಿಡೋದಿಲ್ಲ. ಗಿರ್ಜಿ ತಗೊಳ್ಳಿ ಹಾಲು, ಇದರಲ್ಲಿ ಪ್ರೀತಿ ತುಂಬಿದೆ. ತಗೊಳ್ರಿ. ಅಯ್ಯೋ, ಇವಾಗ ಹಾಲು ಕುಡಿದ್ರೆ ನಿದ್ದೆ ಬರುತ್ತೆ ಕಡೆ ನನಗೆ. ಹಾಲೇನು ಬೇಡ, ಸಂಜೆ ಬರ್ತೀನಲ್ಲ ಅವಾಗ ಕೊಡುವಂತೆ ಬಿಡು. ಪ್ಲೀಸ್ ಕುಡೀರಿ. ಗಿರ್ಜಿ, ಏನು ಬೇಡವೆ ನನಗೆ. ನಾನಿನ್ ಬರ್ತೀನಿ, ನೀನೇ ಕುಡ್ಕೋ, ನೀನೇ ಆರಾಮಾಗಿರು ಮನೇಲಿ. ಬಿಡೆ ಗಿರ್ಜಿ, ಯಾಕೆ? ಅಯ್ಯೋ, ನಿಮ್ಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ನೀವು ಬನ್ನಿ ಇಲ್ಲಿ, ನೀವು ಬನ್ನಿ, ಕುತ್ಕೋ ಬನ್ನಿ ಇಲ್ಲಿ. ಎಲ್ಲೇ? ನಡೀರಿ, ನಾನು ತೋರಿಸ್ತೀನಿ. ನಾನು ಏನ್ ಮಾಡ್ಬೇಕು ಹೇಳ್ತೀನಿ. ನಡೀರಿ, ಕುತ್ಕೊಳ್ಳಿ. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಮಲಗಿರಲು ಈ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನೆತ್ತು ಗೆಂದಿತು, ಆ ದಿಂಬು ಹಾಸಿಗೆ ನನ್ನ ನೂಕಿತು, ಈ ನನ್ನ ನೆತ್ತು ಗೆಂದಿತು. ಚಂದಿರ ತಂದ ಹುಣ್ಣಿಮೆ ರಾತ್ರಿ, ಗಾಳಿಯು ತಂದ ತಣ್ಣನೆ ರಾತ್ರಿ, ಹಾಯಾಗಿ ನಾ ಕುಳಿತಿರಲು ಈ ನನ್ನ ಕೆಲಸವು ಬಾ ಎಂದಿತು, ನಿನ್ನನ್ನು ಮನೆಯಲ್ಲೇ ಇರು ಎಂದಿತು, ಈ ನನ್ನ ಕೆಲಸವು ಬಾ ಎಂದಿತು, ನಿನ್ನನ್ನು ಮನೆಯಲ್ಲೇ ಇರು ಎಂದಿತು. ಏನು ತೊಂದರೆ ಅಲ್ಲಿ ಬಂದರೆ ಸೇವೆ ಮಾಡುವೆನು, ಹೂವನ್ನು ಹಾಸಿ ನಿನ್ನ ಮಲಗಿಸಿ
ಲಾಲಿ ಆಡುವೆನು. ಮೈಯ ಮುಟ್ಟದೆ ಕೈಯ ಎಳೆಯದೆ ದೂರ ನಿಲ್ಲುವೆಯ, ನನ್ನ ಕೆಲಸಕ್ಕೆ ಕಲ್ಲು ಹಾಕದೆ ಸುಮ್ಮನೆ ಹೋಗುವೆಯ. ಬಾರಿ ಬ್ರಹ್ಮಚಾರಿ ನೀನು ಬಲ್ಲೆ ಇಲ್ಲ. ಹೆಣ್ಣೆ ನಿನ್ನ ಆರೋಗ್ಯ ಸರಿಯಾಗಿಲ್ಲ. ಪ್ರೀತಿ ಎಂದರೆ ಗೊತ್ತೇ ಇಲ್ಲ. ಅಯ್ಯೋ ನನಗೆ ಕೆಲಸಕ್ಕೆ ಹೊತ್ತಾಯ್ತಲ್ಲ. ಏನು ಬಾರಿ ಕೆಲಸ ನಿಂದು ಬೇರೇನಿಲ್ಲ. ಗಿರ್ಜಿ ಏನು ನಿಂತು ಬೆಳಿಗ್ಗೆ ಬೆಳಿಗ್ಗೆ? ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ನನಗೆ ಸುಮ್ಮನೆ ತಡ ಆಗುತ್ತೆ. ನಿಮಗೆ ನನ್ಗಿಂತನೂ ಕೆಲಸನೇ ಮುಖ್ಯ. ಆಯ್ತು ಹೋಗಿ ಹೋಗಿ, ನೀವು ಹೋಗ್ರಿ ಇಲ್ಲಿಂದ. ನೋಡೆ ಬೇಜಾರು ಮಾಡ್ಕೋಬೇಡ. ನಿನ್ನ ಚಿಂತೆ ಏನು ಅಂತ ನನಗೆ ಅರ್ಥ ಆಯಿತು. ನಮಗೆ ಮಕ್ಕಳಿಲ್ಲ ಅನ್ನೋದು ತಾನೇ? ಎಲ್ಲರಿಗೂ ಮಕ್ಕಳಾಗಿದೆ ಗೊತ್ತಾ. ನನಗಿಂತ ಲೇಟಾಗಿ ಮದುವೆ ಆದವಳು ಆ ಗೌರಿ, ಅವಳಿಗಾದೆ 3ನೇದು. ನನಗೆ ಒಂದಾದ್ರೂ ಬೇಡವಾ? ಸರಿ, ಸಂಜೆ ಸಂಜೆ ಬೇಡ. ಇವತ್ತು ಒಂದು ಮಧ್ಯಾಹ್ನ 2 ಗಂಟೆಗೆ ಕೆಲಸದಿಂದ ಬರ್ತೀನಿ. ಇಲ್ಲೇ ನಮ್ಮ ಊರಲ್ಲಿ ಡಾಕ್ಟ್ರು ಬರ್ತಾವ್ರಂತೆ. ಯಾರ್ಯಾರಿಗೆ ಮಕ್ಕಳಿಲ್ಲ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರಂತೆ. ನಾನು ವಿಚಾರಿಸಿದ್ದೀನಿ, ಒಳ್ಳೆ ಡಾಕ್ಟ್ರು, ಕೈಗುಣ ತುಂಬ ಚೆನ್ನಾಗಿದೆ. ಹೋಗೋಣ, ಕರ್ಕೊಂಡು ಹೋಗ್ತೀನಿ. ರೆಡಿ ಆಗು. ನಿಜವಾಗ್ಲೂ ನಾನು ರೆಡಿನೇ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಸರಿ ಆಯಿತು, 2 ಗಂಟೆಗೆ ಬರ್ತೀನಿ. ಹೋಗೋಣ, ಯೋಚನೆ ಮಾಡಬೇಡ. ಇವಾಗ ನನಗೆ ಟೈಮ್ ಆಯಿತು, ನಾನು ಹೋಗ್ಲಾ? ಆಯ್ತು, ಹೋಗಿ ಬನ್ನಿ. ಇವತ್ತೇನೋ ಒಂದು ಗೊತ್ತಾಗುತ್ತೆ, ನನಗೆ ಯಾಕೆ ಮಕ್ಕಳಾಗ್ತಿಲ್ಲ ಅಂತ. ಡಾಕ್ಟ್ರ್ ಹತ್ರ ಹೋಗ್ತಾ ಇದೀವಲ್ಲ, ಖಂಡಿತವಾಗ್ಲೂ ಆಗುತ್ತೆ. ಹಬ್ಬ ಭಗವಂತ, ಆದಷ್ಟು ಬೇಗ ನಾನು ತಾಯಾಗಲಿ. ಈ ಹಾಲು ಏನು ಮಾಡಲಿ? ಹಾಲು ಕುಡಿದೇನೆ ಹೋಗ್ಬಿಟ್ರಲ್ಲ. ಕುಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತೇನೋ. ಬೇಡ ಬಿಡು, ನಿದ್ದೆ ಬರುತ್ತೆ ಅಂತ ಪಾಪ ಹೇಳ್ತಾರೆ. ಯಾಕೆ ಸುಮ್ಮನೆ ತೊಂದರೆ? ಗಿರ್ಜಿ, ಓ ಜಯಕ, ಬಾ 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 ಬಾ. ಇಷ್ಟು ಬೇಗ ಬಂದ್ಬಿಟ್ಟಿದ್ಯಲ್ಲ, ಆಮೇಲೆ ಬರ್ತೀನೋ ಅಂದ್ಕೊಂಡೆ. ಇಲ್ಲ ಕಣೆ, ಕೆಲಸ ಎಲ್ಲ ಮುಗೀತು. ಹುಡುಗರು ಸ್ಕೂಲ್ಗೂ ಹೋದ್ರು. ನಾನು ಮನೆ ಕೆಲಸ ಮುಗಿಸ್ಕೊಂಡು ಬಂದ್ಬಿಟ್ಟೆ ಬೇಗ. ಅದಕ್ಕೆ ಹಿಂಗೆ ಮನೆ ಕೆಲಸ ಮುಗಿಸ್ಕೊಂಡು ಬಂದಲ್ಲ, ಹಿಂಗೆ ಮನೆ ಹತ್ರ ಬಂದೆ. ಏನು ಇವತ್ತು ಇಷ್ಟೊಂದು ಚೆನ್ನಾಗಿ ಅಲಂಕಾರ ಮಾಡ್ಕೊಂಡ್ಬಿಟ್ಟಿದ್ಯಾ? ಕೆಂಪು ಸೀರೆ. ಎಲ್ಲಿ ನಿನ್ನ ಗಂಡ ಮನೇಲಿ ಇಲ್ವಾ? ಅಯ್ಯೋ, ಇವಾಗ ತಾನೇ ಹೋದ್ರಕ್ಕ, ಸೌದೆ ಕಡಿಯೋದಿತ್ತಂತೆ. ಜಯಕ, ಒಂದು ಮುಖ್ಯವಾದ ವಿಷಯ. ಅವ್ರು ಹೇಳಿದ್ರು ಇವತ್ತು ಮಧ್ಯಾಹ್ನ ಇವತ್ತು ಯಾರೋ ಡಾಕ್ಟ್ರು ಬರ್ತಿದ್ದಾರಂತೆ ಹಳ್ಳಿಗೆ, ನಮ್ಮ ಹಳ್ಳಿಗೆ. ಮಕ್ಕಳು ಯಾರ್ಯಾರಿಗಿಲ್ವೋ ಅವ್ರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರಂತೆ, ಮಕ್ಕಳು ಆಗೋಗಿ ಮಾಡ್ತಾರಂತೆ. ಅದಕ್ಕೆ ಇವರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ. ಮಧ್ಯಾಹ್ನ ಬೇಗ ಬರ್ತೀನಿ, ರೆಡಿ ಆಗ್ಬಿಡು ಅಂತ ಅಂದರು. ಹೌದೇನೆ? ಒಳ್ಳೆ ವಿಷಯ ಕಣೆ. ತೋರಿಸ್ಕೊ. ಅವ್ರು ಕೊಡೋ ಔಷಧಿನ ಕರೆಕ್ಟಾಗಿ ತಗೋ. ನಿನ್ನಲ್ಲಿ ಯಾವ ದೋಷನೂ ಇಲ್ಲ ಕಣೆ. ಯಾವ್ಯಾವ ಟೈಮಿಗೆ ಏನೇನು ಆಗಬೇಕೋ ಅದಾಗತ್ತೆ. ನಾವು ಕಾಯಬೇಕು. ಡಾಕ್ಟ್ರು ನೋಡಲಿ, ಚೆಕ್ ಮಾಡಲಿ, ಆಮೇಲೆ ಹಾಗೆ ಆಗುತ್ತೆ. ಹೌದು ಜಯಕ್ಕ, ನನಗೂ ಹಂಗೆ ಅನಿಸ್ತಾ ಇದೆ. ಸರಿ ಬಾ ಕೂತ್ಕೋ, ಹಾಲು ಕುಡಿಯುವಂತೆ. ನೋಡು ಹಾಲಿದೆ ಇಲ್ಲಿ. ಅಯ್ಯೋ, ಹಾಲು ಯಾರಿಗೆ? ನೀನು ಕುಡಿಬೇಕು ಅಂತ ಇಟ್ಕೊಂಡಿದ್ಯಾ? ನೀನೇ ಕುಡಿ. ಅಯ್ಯೋ ಇಲ್ಲ ಜಯಕ್ಕ, ಇವ್ರಿಗೆ ಅಂತ ಕಾಯಿಸಿಟ್ನಾ. ಇವ್ರು ಕುಡಿದೇನೆ ಟೈಮ್ ಆಯಿತು, ನಿದ್ದೆ ಬರುತ್ತೆ ಅಲ್ಲೋದ್ರೆ ಕುಡಿದ್ರೆ ಅಂತ ಅಂದ್ಬಿಟ್ಟು ಹಂಗೆ ಬಿಟ್ಟು ಹೋದರು. ಇವಾಗ ತಾನೇ ಕಾಯಿಸ್ಕೊಂಡ್ಬಂದಿಟ್ಟಿದ್ದು. ಆರೋಗಿಲ್ಲ, ತಣ್ಣಗಾಗಿಲ್ಲ, ಬಿಸಿನೇ ಇದೆ, ತಗೋ. ಅಯ್ಯೋ ಬೇಡ ಕಣೆ, ಇವಾಗ ತಾನೇ ತಿಂಡಿ ತಿನ್ಕೊಂಡು ಬಂದೆ. ಬಿಸಿಬೇಳೆ ಬಾತ್ ಮಾಡಿದ್ದೆ, ನೀನೇ ಕುಡಿ. ಸರಿ ಬಿಡು, ಆಯ್ತು, ನಾನೇ ಕುಡಿತೀನಿ. ನಾನಿನ್ನೂ ತಿಂಡಿ ಮಾಡಿಲ್ಲ, ಕುಡಿತೀನಿ ಬಿಡು, ಹೋಗ್ಲಿ. ತಿನ್ಕೊ ಬಂದೆ ಅಂದಲ್ಲ. ಮತ್ತೆ ಏನು ಸಮಾಚಾರ? ನಿಮ್ಮ ಅತ್ತೆ ಹೆಂಗವ್ರೆ? ಅಯ್ಯೋ ನಮ್ಮ ಅತ್ತೆಗೇನು ಆರಾಮಾಗಿ ಅವರೇ. ರೊಟ್ಟಿ ಮಾಡಿದ್ದೆ, ರೊಟ್ಟಿ ಬೇಡವಂತೆ ಮಹಾತಾಯಿಗೆ. ಬಿಸಿಬೇಳೆ ಬಾತೇ ಬೇಕಂತೆ. ಏನು ನಿಮ್ಮತ್ತೆ ಬಿಸಿಬೇಳೆ ಬಾತ್ ತಿಂತಾರ? ಅಲ್ಲ, ಅವತ್ತೇನೋ ಬಿಲ್ಡಪ್ ಕೊಡ್ತಿದ್ರು ನನ್ನ ಹತ್ರ. ನಾವು ಆಗಿನ ಕಾಲದವರು ಇವಾಗ ಎಂತೆಂಥದೋ ತಯಾರಿಸ್ತಾರೆ. ನಮ್ಗೆ ಅವೆಲ್ಲ ಇಷ್ಟನೇ ಆಗಲ್ಲ. ನಮ್ಗೇನಿದ್ರು ತಟ್ಟ ರೊಟ್ಟಿ, ಕೆಂಪು ಖಾರ ಇದ್ರೆ ಸಾಕಮ್ಮ ಅಂತ ಅಂತಿದ್ರು. ಇವಾಗ ನೋಡಿ ಬಿಸಿಬೇಳೆ ಬಾತ್ ಬೇಕಂತ. ಅಯ್ಯೋ ರಂಗೆ ಕಣೆ, ಅವ್ರ ಮಾತನ್ನು ಏನು ಕೇಳಿಸ್ಕೊತೀಯ ಬಿಡು. ಏನಾರು ಒಂದು ಅಂತಾನೆ ಇರ್ತಾರೆ. ಇವಾಗ ಹೊಸದೇನೋ ಅಪ್ಪ, ನನ್ನ ಮಕ್ಕಳು ಇನ್ಮೇಲೆ ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಂಡು ಆಶೀರ್ವಾದ ತಗೊಂಡು ಹೋಗ್ಬೇಕಂತೆ. ಬಾಬಾ, ಭಾರಿ ಮುದುಕಿ ಬಿಡು. ಇಷ್ಟೊಂದಿಲ್ಲ ಇಷ್ಟೊಂದೆಲ್ಲ ದುರಾಸೆನಾ? ಅದೇ ಬೆಳಗ್ಗೆ ದೊಡ್ಡ ರಾಮಾಯಣ ಆಗೋಗಿತ್ತು ನನಗೆ. ಆಯ್ತು ಬಿಡಿ ಅಂತ ಹೇಳಿದ್ದೀನಿ, ಇನ್ನೇನು ಹೇಳಿ. ಓಲಿ ಬಿಡು. ಅಲ್ಲ, ಚಿಕ್ಕ ಮಗಳ ಕೈಲಿ ಕಾಲಿಗೆ ಬೀಳಿಸ್ಕೋಬೇಕು ಅಂತ ಆಸೆ ಈ ವಯಸ್ಸಲ್ಲಿ. ಒಳ್ಳೆ ಸಂಸ್ಕಾರನೇ ಇರ್ಬೋದದು, ಅಂದ್ರೂ ಕೇಳಿ ಕೇಳಿ ಬೀಳಿಸ್ಕೊಳ್ಳೋದು. ಇದ್ಯಾವ ಥರ? ಅಯ್ಯೋ ಆ ಮುದುಕಿ ಬಿಡು.
ಹ್ಞೂ ಆದ್ರೆ ಆಸೆಗಿಷ್ಟು. ಏನೋ ಒಂದು ನೋಡೋಣ, ನನ್ನ ಮಕ್ಕಳು ಬಂದಮೇಲೆ ಹೇಳಿ ನೋಡ್ತೀನಿ. ಅವ್ರೇನಾದ್ರು ಇಲ್ಲ ಹಂಗೆ ಕಯ್ಯಪ್ಪಯ್ಯ ಅಂತ ಅಂದರೆ ಅದು ಸುಮ್ಮನೆ ಆಗ್ತೀನಿ. ಇವತ್ತು ನನ್ನ ಮಗಳಿಗೆ ಪರೀಕ್ಷೆ, ಅದೇನೋ ಟೆಸ್ಟು ಅಂತಾರಲ್ಲ ಅದಂತೆ. ಚೆನ್ನಾಗಿ ಓದ್ಕೊಂಡಿದ್ದಾಳೆ. ಚೆನ್ನಾಗಿ ಬರೆದ್ರೆ ಸಾಕಪ್ಪ. ಅದಕ್ಕೆ ಇವತ್ತು ಗುರುವಾರ ಅಲ್ವೇನೆ, ಪೂಜೆ ಮಾಡಿಬಿಟ್ಟು ರಾಯರಿಗೆ ಬಂದೆ. ನಾನು ಮಾಡಬೇಕು ಜಯಕ್ಕ, ಇನ್ನೂ ಪೂಜೆ ಮಾಡಿಲ್ಲ. ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದು ಹಾಲು ಕಾಯಿಸ್ಕೊಡೋಣ ಅಂತ ಇವ್ರು ಕೊಟ್ಟೆ ಹೊರಟೇ ಬಿಟ್ರು. ಅಷ್ಟಲ್ಲಿ ನೀನು ಬಂದೆ. ನಾನಿನ್ನೂ ಊಟನೂ ಮಾಡಿಲ್ಲ. ಬಾ ಕೂತ್ಕೋ, ಟಿ ವಿ ನೋಡುವಂತೆ. ಇಲ್ಲ ಬಿಡೆ, ಟಿ ವಿ ಗಿವಿ ಎಲ್ಲ ಏನು ಬೇಡ. ಮತ್ತೆ ಏನು ಹೇಳೋಣ ಅನ್ಕೊಂಡಮ್ಮ. ಅದೇ ಡಾಕ್ಟರ್ ಹೋಗ್ತಿಯಲ್ಲ, ಡಾಕ್ಟರ್ ಹತ್ರ ಹೋದ್ಮೇಲೆ ಏನು ಹೇಳಿದ್ರು ಅಂತ ನಮ್ಮ ಮನೆ ತಕ್ಕ ಬಂದ್ಬಿಟ್ಟು ಆಮೇಲೆ ಹೇಳು. ಹಾಂ ಆಯಿತು ಜಯಕ್ಕ. ಸರಿ ಆಯಿತು. ನೀನು ತಿಂಡಿ ತಿನ್ನು ಟೈಮ್ಗೆ ನೋಡಿ. ಹಿಂಗೆ ಆರೋಗ್ಯ ಹಾಳು ಮಾಡಿಕೊಂಡು ಹೊತ್ತೊತ್ತಿಗೆ ಏನೇನು ಬೇಕೋ ತಿನ್ನಬೇಕು, ಕುಡಿಬೇಕು, ನಿದ್ದೆ ಮಾಡಬೇಕು. ಆವಾಗ ಆರೋಗ್ಯ ಚೆನ್ನಾಗಿರ್ತದೆ, ಮಕ್ಕಳು ಮರಿ ಎಲ್ಲ ಆಗ್ತವೆ. ನೀನು ಒಳ್ಳೆ ಬೇಕಾದ್ರೆ ನೋಡಿ ಕೇಳಿ ನೋಡಿ ಡಾಕ್ಟ್ರು ಹೆಂಗಂತಾರೆ ಅಂತ. ನಮ್ಮ ಕೃಷ್ಣಂಗೆ ಹೋಗಿದ್ನಲ್ಲ ಆಸ್ಪತ್ರೆಗೆ, ಆವಾಗ ನಾನು ಹೊತ್ತೊತ್ತಿಗೇನು ತಿಂತಾ ಇರಲಿಲ್ಲ. ಆವಾಗ ಡಾಕ್ಟ್ರು ಹಿಂಗೆ ಹೇಳಿದರು, ಹೊತ್ತೊತ್ತಿಗೆ ಊಟ ತಿಂಡಿ ನಿದ್ದೆ ಚೆನ್ನಾಗಿ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರ್ತದೆ, ಎಲ್ಲ ಚೆನ್ನಾಗಾಗ್ತದೆ ಅಂತ. ನಾನು ನಿಂಗೆ ಅದನ್ನೇ ಹೇಳ್ತಾ ಇದ್ದೀನಿ. ಹಂಗ ಸರಿ ಆಯ್ತು ಇಲ್ಲ ಜಯಕ್ಕ, ಈಗಲೇ ತಿಂದುಬಿಡ್ತೀನಿ. ಸರಿ ಆಯಿತು. ತಿಂದುಬಿಟ್ಟು ಮನೆಗೆ ಹೋಗ್ಬಿಡ. ಅವ 2 ಗಂಟೆಗೇನೋ ನಿಮ್ಮ ಯಜಮಾನಪ್ಪ ಬರೋಕ್ಕೆ ಕೇಳೋನಲ್ಲ, ಹೋಗ್ಬಿಡು ಅಲ್ಲಿಗೆ. ಆಯ್ತು. ಸರಿ ನಾನಿನ್ನು ಬರಲಾ? ಆಯ್ತು ಜಯಕ್ಕ, ಹೋಗ್ಬಾ. ಹಾಲು ಕುಡಿದ್ಬಿಟ್ಟು 1-2 ಚಪಾತಿ ತಿಂದ್ಬಿಟ್ಟು ಇಲ್ಲೇ ಕುತ್ಕೊಂಡು ಟಿ ವಿ ನೋಡ್ತಾ ಇರೋಣ. ಹಾಗೆ ಟೈಮ್ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಇವ್ರು ಬರ್ತಾರೆ, ಇವ್ರ ಜೊತೆ ಆಸ್ಪತ್ರೆಗೆ ಹೋಗ್ಬೋದು. ಬೆಳ್ಳಿಯ ಮೋಡ ಇದು ಬೆಳಕಿನೋಡ, ತಂಗಾಳಿ ಹಾಡ ಇದು ಕಾವೇರಿ ನೋಡ, ಮೋಡದ ಮಳೆಯಿಂದ ಬಾನಂಚಿನವರೆಗೂ ಗಿರ್ಜಿ, ಬಂದ್ರಾ? ಬನ್ನಿ ನಡೀರಿ ಹೋಗೋಣ. ಹಾ ನಡಿಯೇ, ಹೋಗೋಣ ನಡಿ. ಹಾ ನಡೀರಿ. ನಾನು ಹಿಂಗೆ ರೆಡಿಯಾಗಿ ಕಾಯ್ತಾ ಕೂತಿದ್ದೆ. ಊಟ ಮಾಡ್ದಾ? ಆಯ್ತು. ನಡೀರಿ ಹೋಗೋಣ, ಎಲ್ಲ ಆಯ್ತು. ಸರಿ ಬಾ. ನಮಸ್ಕಾರ. ಬಾರಪ್ಪ. ಏನು ಸಮಸ್ಯೆ? ಅದು ಡಾಕ್ಟ್ರೇ, ಇವಳು ನನ್ನ ಹೆಂಡತಿ ಗಿರ್ಜಿ ಅಂತ. ನಾವು ಮದುವೆ ಆಗಿ 3 ವರ್ಷ ಆಯಿತು, ಆದರೆ ಇನ್ನೂ ಏನೂ ಇಲ್ಲ. ಅದಕ್ಕೆ ಒಂದ್ಸರಿ ನಿಮಗೆ ತೋರ್ಸೋಣ ಅಂತ. ಸಿಟಿ ಕಡೆ ಎಲ್ಲ ಬರೋಕ್ಕೆ ಅನುಕೂಲ ಇಲ್ಲ, ನಮಗೆಲ್ಲ ಗೊತ್ತಾಗೋದಿಲ್ಲ ಆ ಕಡೆ ಬಂದರೆ. ಅದಕ್ಕೇ ಹೆಂಗೋ ನೀವು ಬಂದಿದ್ದೀರಾ ಅಂತ ಊರಲ್ಲಿ ಯಾರೋ ಹೇಳಿದ್ರು, ಅದಕ್ಕೆ ಬಂದ್ವಿ. ಓ ಹಂಗಾ? ಅಲ್ಲ 3 ವರ್ಷಕ್ಕೆ ಹೆಂಗೆ ಮಾತಾಡ್ತೀರಲ್ಲ? 30 ವರ್ಷ ಆಗಿದವ್ರಿಗೇನೆ ಮಕ್ಕಳಾಗಿದ್ದಾವೆ, ಇನ್ನು 3 ವರ್ಷ ಯಾವ ಲೆಕ್ಕನಮ್ಮ? ಬರಮ್ಮ ಮುಂದೆ ಬಾ. ಅದು ರೀ, ಯಾಕ್ರಿ ಕರಿತವ್ರೆ? ಬಾ ಗಿರ್ಜಿ, ಕರಿತವ್ರಲ್ಲ. ಅಯ್ಯೋ ಬಾರಮ್ಮ, ನಾನು ಏನು ಮಾಡಲ್ಲ, ಡಾಕ್ಟ್ರು ನಾನು. ಮುಟ್ಟಿ ಟೆಸ್ಟ್ ಮಾಡಿದ್ರೇ ಗೊತ್ತಾಗೋದು ಏನಾಗೈತೆ ಅಂತ. ಗಿರ್ಜಿ ಬಾ, ನೀನು ಎಲ್ಲ ಒಳ್ಳೇದಾಗುತ್ತೆ ಬಾ. ಏನಮ್ಮ ಮುಟ್ಟಾಗಿ ಎಷ್ಟು ದಿನ ಆಯಿತು? ಅದು ಡಾಕ್ಟ್ರೇ, ನಾನು ನಿಮ್ಮ ಹತ್ರ ಇನ್ನೊಂದು ಹೇಳಬೇಕು, ಹೆಂಗೆ ಹೇಳೋದಂತ ಗೊತ್ತಾಗ್ತಿಲ್ಲ. ಅಯ್ಯೋ ಅದು ಏನು ಹೇಳಮ್ಮ, ಹೇಳಿದ್ರಲ್ವ ನಮಗೂ ಗೊತ್ತಾಗೋದು. ಅದು ಡಾಕ್ಟ್ರೇ, ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ. ಒಂದೊಂದ್ಸರಿ 2 ತಿಂಗಳಿಗೆ ಒಂದ್ಸತಿ, ಒಂದೊಂದ್ಸರಿ 1.5 ತಿಂಗಳಿಗೆ ಹಿಂಗಾಗುತ್ತೆ. ಹೌದೇನಮ್ಮ? ಹಿಂಗಿದ್ರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಆಗ್ತಿರುತ್ತೆ ಅಂತ ಹೇಳ್ತೀವಿ ನಾವು. ಹಾಮೋ ಈ ಬೇಸ ಹಂಗಂದ್ರೆ? ಅಯ್ಯೋ ಬಿಬಿ ಅಲ್ಲ ಕಣಮ್ಮ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ನೀವು ಹೊತ್ತೊತ್ತಿಗೆ ತಿನ್ನಲ್ಲ, ಹೊತ್ತೊತ್ತಿಗೆ ನಿದ್ದೆ ಮಾಡಿಲ್ಲ ಅಂದರೆ ಹಿಂಗಾಗುತ್ತೆ. ಹೌದು ಡಾಕ್ಟ್ರೆ, ನನ್ನ ಹೆಂಡತಿ ಹೊತ್ತೊತ್ತಿಗೆ ತಿನ್ನಲ್ಲ, ಹೊತ್ತೊತ್ತಿಗೆ ನಿದ್ದೆ ಮಾಡಲ್ಲ, ಯಾವಾಗಲೂ ತಿಂತಾಳೆ, ಯಾವಾಗಲೂ ಮಲಗ್ತಾಳೆ. ಮತ್ತೆ ಹಿಂಗಾಗದೇ ಇರುತ್ತಾ? ನಿಮ್ಮಲ್ಲೇ ಸಮಸ್ಯೆ ಇಟ್ಕೊಂಡು ಆಗಲ್ಲ ಅಂತ ಊರೆಲ್ಲ ಬೆಳ್ಕೊಬಂದ್ರೆ ಏನಮ್ಮ ಪ್ರಯೋಜನ? ಮೊದಲು ನಮ್ಮ ಆರೋಗ್ಯ ನಾವು ಕಾಪಾಡ್ಕೋಬೇಕು. ಸರಿ ಡಾಕ್ಟ್ರೆ. ಅಂದಾಜು ಮೇಲೆ ಹೇಳಮ್ಮ, ಎಷ್ಟು ದಿನ ಆಗಿರ್ಬೋದು ಮುಟ್ಟಾಗಿ? ಅದು ಸುಮಾರು 1.5 ತಿಂಗಳು ಹತ್ತತ್ರ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಡಾಕ್ಟ್ರೆ. ಏನಮ್ಮ, ನಿನ್ನ ನಾಡಿ ಮಿಡ್ತಿದ ಪ್ರಕಾರ ನೀನು ಇವಾಗ ಗರ್ಭಿಣಿ. ಏನು ಹೇಳ್ತಿದ್ದೀರಾ ಡಾಕ್ಟ್ರೆ? ನಾನು ಗರ್ಭಿಣಿನಾ? ಹೌದಮ್ಮ, ನನ್ನ ಮಾತದ ಮೇಲೆ 2ನೇ ಮಾತೇ ಇಲ್ಲ ಬಿಡು. ಅದಕ್ಕೆ ಕೇಳಿದ್ದು, ಮುಟ್ಟು ನಿಂತು ಎಷ್ಟು ದಿನ ಆಯಿತು ಅಂತ. ನೀನು ಗರ್ಭಿಣಿನೇ. ಅಯ್ಯೋ ದೇವ್ರೆ, ಭಗವಂತ, ನಿಜನಾ ಡಾಕ್ಟ್ರೆ? ನನಗೆ ನಂಬಕ್ಕೆ ಆಗ್ತಿಲ್ಲ. ರೀ ನನ್ನ ತಾಯಿ ಆಗ್ತಿದ್ದೀನಂತೆ, ನೀವು ತಂದೆ ಆಗ್ತಿದ್ದೀರಾ? ನನಗೆ ನಂಬಕ್ಕೆ ಆಗ್ತಿಲ್ಲ ರೀ. ಡಾಕ್ಟ್ರೆ, ಇದು ನಿಜನಾ? ಹೂನಪ್ಪ ನಿಜನೇ. ಕೆಲವೊಂದು ಮಾತ್ರೆಗಳನ್ನ ಬರ್ಕೊಡ್ತೀನಿ ನೋಡು, ಆಗಿಲ್ಲ ಅಂತಿದ್ರಿ, ಆಗೇ ಬಿಟ್ಟಿದೆ. ಹಾಗೆ ದೇವ್ರ ಆಶೀರ್ವಾದ, ಯಾವಾಗ ಏನೇನಾಗಬೇಕು ಅದೇ ಆಗೋದು.
ಇವಾಗ ಕೆಲವೊಂದು ವಿಟಮಿನ್ಸ್ ಟ್ಯಾಬ್ಲೆಟು ಕ್ಯಾಲ್ಶಿಯಂ ಟ್ಯಾಬ್ಲೆಟು ಬರ್ಕೊಟ್ಟಿರ್ತೀನಿ. ಇದನ್ನು ನಮ್ಮ ಹತ್ರ ಸ್ಟಾಕಲ್ಲಿಲ್ಲ. ಸಿಟಿಗೆ ಹೋಗಿ ತೊಗೊಂಬರ್ಬೇಕು. ಬರ್ಕೊಟ್ಟಿದ್ದೀನಿ ನೋಡಪ್ಪ, ಸಿಟಿಗೆ ಹೋಗಿ ತಗೊಬಂದ್ಬಿಡು. ಆಮೇಲೆ ಹೊತ್ತೊತ್ತು ನಿದ್ದೆ ಮಾಡಬೇಕು, ಹೊತ್ತೊತ್ತು ಊಟ ಮಾಡಬೇಕು, ಒಳ್ಳೆ ಪೌಷ್ಟಿಕಾಂಶ ಆಹಾರ ತಿನ್ನಬೇಕು. ಅಂದರೆ ಸೊಪ್ಪು, ತರಕಾರಿ, ಹಾಲು, ಹಂಪಲು, ಹಣ್ಣು ಈ ಥರ ತಿನ್ನಬೇಕು. ಆಮೇಲೆ 3 ತಿಂಗಳಿಗೊಂದು ಸ್ಕ್ಯಾನಿಂಗ್ ಇರುತ್ತೆ, 7 ತಿಂಗಳಿಗೊಂದು ಸ್ಕ್ಯಾನಿಂಗ್ ಇರುತ್ತೆ, 9 ತಿಂಗಳಿಗೊಂದು ಸ್ಕ್ಯಾನಿಂಗ್ ಇರುತ್ತೆ. ಅದನ್ನು ತಪ್ಪದೇ ಮಾಡಿಸ್ಬೇಕು. ಯಾಕಂದರೆ ಮಗು ಬೆಳವಣಿಗೆ ಹೇಗಿದೆ ಅಂತ ನೋಡಬೇಕಾದ್ರೆ ಸ್ಕ್ಯಾನಿಂಗ್ ಮಾಡಿಸ್ಲೇಬೇಕು. ಸರಿ ಡಾಕ್ಟ್ರೆ, ಆಯಿತು, ಖಂಡಿತವಾಗ್ಲೂ ಮಾಡಿಸ್ತೀವಿ. ಚೀಟಿ ಬರ್ಕೊಟ್ಟಿದ್ದೀನಿ, ನೀವಿನ್ನು ಹೊರಡಿ. ಸರಿ ಡಾಕ್ಟ್ರೆ, ತುಂಬ ತುಂಬ ಅಂದರೆ ತುಂಬ ಒಳ್ಳೇದಾಯಿತು ನಿಮ್ಮಿಂದ. ಆಯ್ತು ಹೋಗಪ್ಪ. ಸರಿ ಡಾಕ್ಟ್ರೆ, ಬರ್ತೀವಿ. ಫ್ರೆಂಡ್ಸ್, ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮತ್ತೆ ನಾಳೆ ಸಂಜೆ 6 ಗಂಟೆಗೆ ಸಿಗೋಣ. ಎಲ್ಲರಿಗೂ ಬಾಯ್.